ಲೇಡೀಸ್ ಅಂಡ್ ಜೆಂಟಲ್ಮನ್, ಟಗರು ಸಿದ್ದರಾಮಯ್ಯ ಯಾರಿಗೂ ಕೇರ್ ಮಾಡಲ್ಲ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಡೋಂಟ್ ಕೇರ್ ಪರ್ಸನಲ್. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೂ ಕೇರ್ ಮಾಡಿಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೈ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಒಂದಲ್ಲ ಎರಡಲ್ಲ, ಅದು 3 ಬಾರಿ. 3 ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಬದಲಾವಣೆಯ ವಿಚಾರದಲ್ಲಿ ಚರ್ಚೆಗೆ ಕರೆದ್ರೂ ಕೂಡ ಸಿದ್ದರಾಮಯ್ಯನವರು ಹೋಗಿಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಇದನ್ನ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಟಗರು ಸಿದ್ದರಾಮಯ್ಯ. ಆನೆ ನಡೆದಿದ್ದೇ ದಾರಿ ಅನ್ನೋದು ಹಳೆ ಗಾದೆ ಮಾತು. ಇವಾಗಿನ ಗಾದೆ ಮಾತು ಟಗರು ನಡೆದಿದ್ದೇ ದಾರಿ ಅನ್ನೋದು. ಯಾರಿಗೂ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಯಾರು ಏನು ಹೇಳಿದ್ರು ಕೇಳಲ್ಲ. ತಮಗೇನನ್ಸುತ್ತೋ ಅದನ್ನೇ ಮಾಡುವಂತ ಪರ್ಸನಾಲಿಟಿ ಸಿಎಂ ಸಿದ್ದರಾಮಯ್ಯ. JDSನಿಂದ ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ಸಿಗೆ ಬಂದಾಗಿನಿಂದ ಅಧಿಕಾರದಲ್ಲಿದ್ದರು. 2 ಬಾರಿ ವಿರೋಧ ಪಕ್ಷದ ನಾಯಕರು, 2 ಬಾರಿ ಮುಖ್ಯಮಂತ್ರಿ. ಇಂಥ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ಅವಧಿಯಲ್ಲಿ 3 ಬಾರಿ ಸೂಚನೆಯನ್ನು ಕೊಟ್ಟಿತ್ತು ದೆಹಲಿಗೆ ಬರಲಿಕ್ಕೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ಚರ್ಚೆ ಮಾಡೋಣ ಬನ್ನಿ ದೆಹಲಿಗೆ ಅಂತ. ಆದ್ರೆ 3 ಬಾರಿಯೂ ಸಿದ್ದರಾಮಯ್ಯ ಕೈ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿರೋ ಮಾತನ್ನ ಕೇಳಿಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರನ್ನ ಬೆಂಗಳೂರಿನಿಂದ ದೆಹಲಿ ಕರ್ಕೊಂಡು ಹೋಗ್ಲಿಕ್ಕೆ ಬೆಂಗಳೂರಿಗೆ ಬಂದರೂ ಕೂಡ ಇವ್ರು ಹೋಗ್ಲಿಲ್ಲ. ಆ 3 ಸಂದರ್ಭಗಳು ಯಾವುದು, ಯಾಕೆ ಸಿದ್ದರಾಮಯ್ಯ ಹೋಗ್ಲಿಲ್ಲ ಅನ್ನೋದ್ರ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ಮೊದಲನೇದಾಗಿ ಪಾರ್ಲಿಮೆಂಟ್ ಚುನಾವಣೆಯ ನಂತರ 2024ರಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಹಾಗೆ 2.5 ವರ್ಷಗಳ ಅವಧಿಗೆ ಅವರ ಕಾರ್ಯಸೂಚಿಗಳು ಏನೇನಿರಬೇಕು, ಅವರ ಅಧಿಕಾರ ಯಾವ ಹಂತದಲ್ಲಿರಬೇಕು, 2.5 ವರ್ಷಗಳ ನಂತರ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಯಾವ ರೀತಿ ಇರಬೇಕು ಅನ್ನೋ ಸ್ಪಷ್ಟವಾದಂಥ ರೂಪುರೇಷೆಯನ್ನು ಸಿದ್ಧಪಡಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನ ದೆಹಲಿಗೆ ಆಹ್ವಾನಿಸಿತ್ತು. ಆದರೆ ಸಿದ್ದರಾಮಯ್ಯನವರು ಸ್ನಾನ ಮಾಡುವಾಗ ಜಾರಿ ಬಿದ್ದೆ ಅನ್ನುವ ನೆಪವನ್ನ ಹೇಳಿ ವೀಲ್ ಚೇರ್ನಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ರು. ಆಗ ಹೈಕಮಾಂಡ್ಗೆ ಕೈ ಕೊಟ್ಟರು. ಮೊದಲನೇ ಬಾರಿಗೆ ಹೈಕಮಾಂಡ್ ಸೂಚನೆಗೆ ಕಿಂಚಿತ್ತೂ ಬೆಲೆ ಕೊಡಲಿಲ್ಲ. ರಾಹುಲ್ ಗಾಂಧಿಯವರೇ ಕರೀತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲ್ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಕ್ಯಾರೆ ಅನ್ನಲಿಲ್ಲ. ಅವ್ರು ಹೇಳಿದ್ದು ಅನಾರೋಗ್ಯದ ನೆಪ, ವೀಲ್ ಚೇರಲ್ಲಿ ಓಡಾಡ್ತಿರೋದ್ರಿಂದ ನನಗೆ ಅಲ್ಲಿ ಬರ್ಲಿಕ್ಕೆ ಆಗಲ್ಲ ಅನ್ನುವಂತಹ ಕುಂಟು ನೆಪ. ಎರಡನೇ ಬಾರಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯವರೇ ದೆಹಲಿಯಿಂದ ಬೆಂಗಳೂರಿಗೆ ಬಂದರು ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಸಿದ್ದರಾಮಯ್ಯನವ್ರನ್ನ ಖರ್ಗೆಯವರ ಮನೆಗೆ ಕರೆದ್ರು. ಈ ರೀತಿ ಹೈಕಮಾಂಡ್ ಹೇಳ್ತಾ ಇದೆ, ನೀವು ದೆಹಲಿಗೆ ಬನ್ನಿ, ಮಾತನಾಡೋಣ, ಏನಿದೆ ಸಮಸ್ಯೆಯನ್ನು ಬಗೆಹರಿಸೋಣ ಅಂತ. ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಹೋಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆಯವರ ಮನೆಯಿಂದ ಹೊರಗೆ ಬಂದ ಮೇಲೆ, ಇಲ್ಲ ರಾಹುಲ್ ಗಾಂಧಿ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ರು. ಅವಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಬೇಜಾರಾಗಿ ಅವರೊಬ್ಬರೇ ದೆಹಲಿಗೆ ಹೊರಡ್ಲಿಕ್ಕೆ ರೆಡಿ ಆದರು. ಅಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ಜೊತೆಗೆ ದೆಹಲಿಗೆ ಹೋದ್ರು. ಇದು 2ನೇ ಬಾರಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕೈ ಕೊಟ್ಟಿದ್ದು. ಇನ್ನು 3ನೇ ಬಾರಿ ಕೇರಳ ಚುನಾವಣೆ ಪ್ರಾರಂಭಕ್ಕೂ ಮೊದಲೇ ಮುಹೂರ್ತ ಫಿಕ್ಸ್ ಆಗಿತ್ತು. ಅದೇ ವಿಚಾರವನ್ನ ಮಾತನಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ರು. ನಾಟಿಕೋಳಿ ಪಾಲಿಟಿಕ್ಸ್ ಅಂತ ಹೇಳಿ ಇದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಆ ಸಂದರ್ಭದಲ್ಲಿಯೂ ಕೂಡ ಬೆಳಗಾವಿ ಚಳಿಗಾಲದ ಅಧಿವೇಶನದ ನೆಪ ಹೇಳಿ, ವಿಶೇಷ ಅಧಿವೇಶನದ ನೆಪ ಹೇಳಿ ಮೊನ್ನೆ ಇವರು ದೆಹಲಿಗೆ ಹೋಗಲಿಲ್ಲ. ಮೂರು ಬಾರಿ ಸಿದ್ದರಾಮಯ್ಯ ಕೈ ಕೊಟ್ಟರು. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಉತ್ಸಾಹ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ಉತ್ಸಾಹನೇ ಇಲ್ಲ ಅನ್ನೋದಾದ್ರೆ ಸಿದ್ದರಾಮಯ್ಯ ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಬಿಡ್ತಾರ?
ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಏನಾದರೂ ಸೈಲೆಂಟಾಗಿ ಉಳಿದು ಬಿಡ್ತಾರಾ? ಹೈಕಮಾಂಡ್ ಈ ಇಬ್ಬರು ನಾಯಕರ ನಡುವಿನ ಗುದ್ದಾಟಕ್ಕೆ ಪೀಕಲಾಟಕ್ಕೆ ಸಿಕ್ಕಾಕೊಂಡಂಗೆ ಆಗಿದೆ. ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.